ಸ್ನೇಹಿತರೆ, ಈ ನಮ್ಮ ಆರ್ ಎಸ್ ಎಸ್ ಸ್ನೇಹಿತರು ಸಂಘಿಗಳು ಏನಂತಾರೆ ಅಂದರೆ ನಮ್ಮದು ರಾಷ್ಟ್ರವಾದಿ ಸಂಘಟನೆ ಅಂತಾರೆ. ಸೊ ಇವತ್ತು ನಿಜವಾಗ್ಲೂ ಆರ್ ಎಸ್ ಎಸ್ ಒಂದು ರಾಷ್ಟ್ರವಾದಿ ಸಂಘಟನೆನಾ ಅಂತ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಮಹಾತ್ಮ ಗಾಂಧಿ ಅಂದರೆ ಯಾರು? ಮಹಾತ್ಮ ಗಾಂಧಿ ಅಂದರೆ ನಮ್ಮ ರಾಷ್ಟ್ರಪಿತ, ನಮ್ಮ ರಾಷ್ಟ್ರಕ್ಕೆ ಒಂದು ಪಿತಸ್ಥಾನದಲ್ಲಿರುವ ಒಬ್ಬ ಫೌಂಡಿಂಗ್ ಫಾದರ್ ಅಂತ ಹೇಳ್ತಾರೆ. ಇದೇ ಮಹಾತ್ಮ ಗಾಂಧಿನ ಕೊಂದವರು ಯಾರು ಅಂತ ನಾವು ಆರ್ ಎಸ್ ಎಸ್ ಪ್ರಶ್ನೆ ಮಾಡಿದ್ರೆ ನಮಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಹೇಳ್ತಾರೆ. ಆದರೆ ಮಹಾತ್ಮ ಗಾಂಧಿ ಮರ್ಡರಲ್ಲಿ ಅಕ್ಯೂಸ್ಡ್ ಆಗಿರೋ ಹೆಸರುಗಳು ನಾನು ಈಗ ಹೇಳ್ಕೊಂತ ಹೋಗ್ತೀನಿ ನೋಡಿ. ಸಾವರ್ಕರ್, ವಿನಾಯಕ್ ದಾಮೋದರ್ ಗೋಡ್ಸೆ, ಅವ್ರ ತಮ್ಮ ಗೋಪಾಲ್ ಗೋಡ್ಸೆ, ಆಮೇಲೆ ನಾರಾಯಣ ಆಪ್ತೆ, ಮತ್ತು ಇನ್ನೊಬ್ಬರು ಇರ್ತಾರೆ. ಅರ್ಥ ಆಯ್ತಾ? ಇವ್ರ ಹೆಸರುಗಳು ಹೇಳಿದಾಗ ಏನಪ್ಪ ಇವರೆಲ್ಲರೂ ನಿಮಗೆ ಪೂಜ್ಯ ಸ್ಮರಣೀಯರಲ್ಲಪ್ಪ ಸಾವರ್ಕರು. ಸೊ ಹೌ ಕ್ಯಾನ್ ಯು ಟೆಲ್ ದಟ್ ಆರ್ ಎಸ್ ಎಸ್ ವಾಸ್ ನಾಟ್ ಇನ್ವಾಲ್ಡ್ ಇನ್ ಇದು ಗಾಂಧಿ ಮರ್ಡರ್ ಅಂತ ಅವ್ರು ಏನು ಹೇಳ್ತಾರೆ? ಸಾವರ್ಕರ್ಗೆ ಕೋರ್ಟು ಇದು ಎಕ್ಸಾನ್ಟ್ರೇಟ್ ಮಾಡಿದೆ ಅಂತ ಹೇಳ್ತಾರೆ. ಆದರೆ ಸ್ನೇಹಿತರೆ, ಇವ್ರು ಏನು ಮಾಡ್ತಾರೆ ಅಂದರೆ ಗೋಪಾಲ್ ಗೋಡ್ಸೆ, ನಾರಾಯಣ ಆಪ್ತೆ ನಮ್ಮವ್ರು ಅಲ್ವೇ ಅಲ್ಲ ಅಂತಾರೆ. ಆದರೆ ನಿಜ ಸ್ಥಿತಿ ಏನಂದರೆ ಗೋಪಾಲ್ ಗೋಡ್ಸೆ ಅಂತ 10 ರಿಂದ 15 ವರ್ಷ ಜೈಲಿಗೆ ಹೋಗ್ಬಿಟ್ಟು ವಾಪಸ್ ಬರ್ತಾರೆ. ಅವ್ರು ಹೇಳ್ತಾರೆ, ನಮ್ಮ ಇಡೀ 4 ಜನ ಅಣ್ಣ ತಮ್ಮಂದ್ರೆ ಯಾರಿದ್ವಿ, ನಾಥುರಾಮ್ ಗೋಡ್ಸೆ, ನಾನು ಮತ್ತು ಇನ್ನ 2 ಅಣ್ಣ ತಮ್ಮಂದ್ರೆ ಯಾರಿದ್ವಿ, ನಾವೆಲ್ಲ ಆರ್ ಎಸ್ ಎಸ್ ಅಲ್ಲಿದ್ವಿ ಅಂತ ಅವ್ರು ಹೇಳ್ತಾರೆ. ಇದೇ ಪುರಾವೆ. ಇದು ಎಲ್ಲಿ ಬರುತ್ತೆ ಅಂದರೆ, ನಾನು ಪುಸ್ತಕನೂ ಹೇಳ್ತೀನಿ, ಧೀರೇಂದ್ರ ಕೆ ಜಾ ಅನ್ನೋದ್ರಲ್ಲಿ ಇದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ, ಗೋಪಾಲ್ ಗೋಡ್ಸೆ ಅವರೇ ಹೇಳಿದರೆ ನಾವೆಲ್ಲ ಇಡೀ ಫ್ಯಾಮಿಲಿ ಆರ್ ಎಸ್ ಎಸ್ ಜೊತೆ ಇದ್ವಿ. ಆಮೇಲೆ ಏನು ಈ ನಾಥುರಾಮ್ ಗೋಡ್ಸೆ ಅಂತ ಯಾರು ಈ ಹಂತಕ ಇದ್ದ, ಮೇನ್ ಹಂತಕ ಇದ್ದ, ಇವನು ಆರ್ ಎಸ್ ಎಸ್ಸಿನ ಸಾವರ್ಕರ್ಗೂ ದೊಡ್ಡ ಮಟ್ಟನ ನಂಟಿತ್ತು. ಇವರು ಅಲ್ಲಿಗೆ ಹೋಗಿ ಮೀಟಿಂಗ್ ಮಾಡಿದಾಗ ವಿಜಯೀ ಭವ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ರು ಸಾವರ್ಕರು ಅಂತ ಹೇಳಿದ್ಮೇಲೆ ಆರ್ ಎಸ್ ಎಸ್ಗೂ ಗಾಂಧಿ ಮರ್ಡರ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದ್ರೆ ಹೊರ ಇನ್ನೊಂದು ಹೇಳ್ತೀನಿ. ಆವತ್ತಿನ ದಿವಸ ಏನು ಗಾಂಧಿನ ಕೊಂದು ಬರ್ತಾನವ ನಾರಾಯಣ ಆಪ್ತೆ ಅಂತ ಒಬ್ಬನಿರ್ತಾನೆ. ಅವನೊಬ್ಬ ಗಣಿತ ಟೀಚರ್ ಇರ್ತಾನೆ. ಆ ಗಣಿತ ಟೀಚರ್ ಏನು ಮಾಡ್ತಾನೆ, ಅವರು ಸ್ಟೂಡೆಂಟ್ ಒಬ್ಳು ಇರ್ತಾರೆ, ಅವಳ ಹೆಸರು ಮನೋರಮಾ ಸಾಲ್ವೆ ಅಂತ. ಅವನಿಗೊಂದು ಮದುವೆನೂ ಆಗಿರ್ತಾರೆ, ಮಕ್ಕಳು ಇರ್ತಾರೆ. ಆದರೆ ಮುಗ್ಧ ಹೆಣ್ಣು ಮಕ್ಕಳ ಜೊತೆ ಇವನು ಚಕ್ಕಂದ ಆಡ್ತಾರೆ. ಅಲ್ಲಿ ಒಂದು ಕಡೆ ಗಾಂಧಿ ಮರ್ಡರ್ ಆಗಿರುತ್ತೆ, ಇನ್ನೊಂದು ಕಡೆ ಪೊಲೀಸರೆಲ್ಲ ಹುಡುಕ್ತಾ ಇರ್ತಾರೆ ಇವ್ರನ್ನೆಲ್ಲ. ಇವನು ಅದೇ ಸಮಯದಲ್ಲಿ ಮನೋರಮಾ ಸಾಲ್ವಿ ಅಂತ ಒಂದು ಹುಡುಗಿ ಜೊತೆ ಚಕ್ಕಂದ ಆಡ್ತಾರೆ. ಲಾಡ್ಜಲ್ಲಿ ಪೊಲೀಸರು ಬಂದ್ಬಿಟ್ಟು ಹಿಡ್ಕೊಂತಾರೆ. ಅದಾದ್ಮೇಲೆ ಮನೋರಮಾ ಸಾಲ್ವಿ ಹೇಳ್ತಾರೆ, ಸರ್ ನನಗೆ ಇಷ್ಟೊಂದು ಅನ್ಯಾಯ ಮಾಡ್ದ ಅವರು. ಇದರಲ್ಲಿ ಯಾವುದು ಪೊಲೀಸರ ಹತ್ರ ಹೇಳ್ತಾರೆ, ನನಗೂ ಗೊತ್ತೇ ಇರಲಿಲ್ಲ ಈ ಹಂತಕ ಗಾಂಧಿನ ಕೊಂದ ಅಂತ ಗೊತ್ತೇ ಇರಲಿಲ್ಲ, ನನ್ನ ಜೊತೆ 2 ದಿವಸ ಚಕ್ಕಂದ ಆಡ್ತಾ ಇದ್ದ ಲಾಡ್ಜಲ್ಲಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಇದೇ ಆರ್ ಎಸ್ ಎಸ್ಸಿನ ಅಸಲಿಯತ್ತು. ಅಸಲಿಯತ್ತು ಏನಂದರೆ ಹೊರಗಡೆ ಒಂದು ಒಳಗಡೆ ಒಂದು. ಯಾವಾಗ ಬೇಕಂದ್ರೆ ಅವಾಗ ಆರ್ ಎಸ್ ಎಸ್ ನಮ್ಮವರು ಅಂತಾರೆ, ಯಾವಾಗ ಬೇಡವೋ ಅವರು ಆರ್ ಎಸ್ ಎಸ್ ನಮ್ಮವರಲ್ಲ ಅಂತಾರೆ. ಇದು ಕಂಡಾಗ ಇದೇ ನಾಥುರಾಮ್ ಗೋಡ್ಸೆ ಜೈಲಲ್ಲಿ ಅಳ್ತಾನೆ, ನಾನು ಯಾರಿಗೋಸ್ಕರ ಇಷ್ಟೊಂದು ಕಷ್ಟ ಬಿದ್ದೆ, ನನ್ನ ಇವತ್ತು ಆರ್ ಎಸ್ ಎಸ್ ಅವನೇ ಅಲ್ಲ ಅಂತ ಹೇಳ್ತಾ ಇದ್ರಲ್ವ ಅಂತ ಅವ್ನು ಲಾಯರ್ ಬಂದು ಹೇಳಿದಾಗ ಅಳ್ತಾನೆ. ಹತ್ಬಿಟ್ಟು ಇನ್ನೇನು ಹಾಕುವಾಗ ಸದಾ ವತ್ಸಲೆ ಹಾಡ್ತಾನೆ. ಸೊ ಇದು ಗೊತ್ತಾಗಲ್ವಾ, ಗೋಡ್ಸೆ ಯಾವ ಸಂಘಟನೆ ಜೊತೆ ಸೇರ್ಕೊಂಡು. ಇದಕ್ಕಾಗಿನೇ ನಿಮ್ಗೆ ಹೇಳೋದು ಆರ್ ಎಸ್ ಎಸ್ ಒಂದು ಭಯೋತ್ಪಾದನಕ ಸಂಘಟನೆ. ಗೌರಿ ಹಂತಕರು ಯಾರಿದ್ದಾರೆ, ಹೋಗ್ಬಿಟ್ಟು ಯಾರವರು ಮೈಸೂರು MP ಎಕ್ಸ್ MP ಇದಾರಲ್ಲ, ಪ್ರತಾಪ್ ಸಿಂಹ ಜೊತೆ ಕೂತ್ಕೊಂಡು ಫೋಟೋಗಳು ತೆಗೆಸ್ಕೊತಾನೆ. ಸೊ ಅವರೆಲ್ಲ ಸಂಘದವರಲ್ವಾ. ಸೊ ಇದರಿಂದನೇ ಅರ್ಥ ಆಗುತ್ತೆ ಆರ್ ಎಸ್ ಎಸ್ ಒಂದು ಭಯೋತ್ಪಾದಕ ಚಟುವಟಿಕೆ ಉಳ್ಳ ಸದಸ್ಯರು ಅವರಲ್ಲಿ ಇದ್ದಾರೆ. ಅದರಲ್ಲಿ 2 ಮಾತೇ ಇಲ್ಲ ಅಂತ ನಾನು ಹೇಳ್ತೀನಿ.